ಏನಾಗುತ್ತೆ? ಅಲ್ಲ ಸರ್, ನೀವು ಗ್ರೇಟರ್ ಬೆಂಗಳೂರು ತುಮಕೂರ್ಗನ್ನ ವಿಸ್ತರಣೆ ಮಾಡಿ ಒಂದು ಗ್ರೇಟರ್ ಬೆಂಗಳೂರಿನ ವಿಸ್ತರಣೆ ಅಲ್ಲ, ತುಮಕೂರನ್ನ ಗ್ರೇಟರ್ ಮಾಡಿ ಅಂತ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ನಾವು ಬೆಂಗಳೂರು ಒಂದು ಭಾಗ ಆಗೋ ಬದಲು ನಾವೇ ಒಂದು ಭಾಗ ಗ್ರೇಟರ್ ಆದರೆ ಹೆಂಗಿರುತ್ತೆ ಅಂತ ನಾನು ಅದು ಹೇಳಿದ್ದೆ. ಹೌದು ಸರ್, ಅದಕ್ಕೆ ಸರ್ ಈ ಸರ್ ತುಮಕೂರು ದಸರಾ ಚೆನ್ನಾಗಿ ಆಗ್ತಾ ಇದೆ, ಜನ ಸ್ಪಂದಿಸ್ತಾ ಇದ್ದಾರೆ. ಒಂದು ಹಬ್ಬದ ವಾತಾವರಣ, ನಿಜವಾದ ಹಬ್ಬದ ವಾತಾವರಣ ಇದೆ. ಮೈಸೂರಿಗೆ ಹೋಗೋ ಜನರೆಲ್ಲ ತುಮಕೂರಲ್ಲೇ ಹಿಡಿದಾಕ್ತಿದ್ದಾರೆ. ಹೆಂಗ್ರಿ ಹಿಡಿದಾಕಾಗುತ್ತೆ? ಅವರು ಅಲ್ಲೂ ಬರ್ತಾರೆ, ಇಲ್ಲೂ ಬರ್ತಾರೆ. ಥ್ಯಾಂಕ್ ಯು. ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಜಮೀರ್ ಅಹಮದ್ ಅವರು ಕೂಡ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಅನ್ನೋದಕ್ಕೆ, ಸಲೀಂ ಅಹಮದ್ ಅವರು 50% ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು, ಈ ಥರ ಹೇಳಿಕೆಗಳು ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ, ಪುನರ್ರಚನೆ ಆಗಲಿ, ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದಷ್ಟು. ನಮ್ಗೆ ಯಾರಿಗೂ ಗೊತ್ತೇ ಆಗೋದು ಅದೇನು ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಹೇಳಿಕೆಗಳು ಗೊಂದಲ ಮಾಡಿಸ್ತಾರೆ, ಹೇಳ್ತಾರೆ, ಅವ್ರವ್ರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್, 2.5 ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟಲ್ಲಿ ಅಂತ ಬಯಸ್ತೀರ ಸರ್? ನನಗೆ ಗೊತ್ತಿಲ್ಲ ಅದನ್ನು ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದು. ನಮಗೇನು ಗೊತ್ತೇ ಇಲ್ಲ ಅದು. 2.5 ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ನಮಗೇನು ಗೊತ್ತಿಲ್ಲ. ನಮ್ಗೆ ಯಾರು ಹೈಕಮಾಂಡ್ನವ್ರು ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ, ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬರು ಅವರು ಹೇಳಿಲ್ಲ, ಯಾರು ಹೇಳಿಲ್ಲಪ್ಪ ನಮಗೆ. ಒಳಗಡೆ ಅವ್ರೇನು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಗೊತ್ತಿಲ್ಲ. ಕೆಲವರು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಬೇಕು ನಿನ್ನೆ ಸಿಎಂ ಮನವಿ ಕೊಟ್ಟಾರೆ, ವರದಿನ ಇನ್ನೂ ಬಂದಿಲ್ಲ. ಸೊ ಯಾಕೆ ಇಷ್ಟೊಂದು ವಿಳಂಬ ಆಗ್ತಿದೆ? ಒಂದು, ಷಡ್ಯಂತ್ರ ಮಾಡಿದವ್ರನ್ನ ಬಂಧನ ಮಾಡಿದ್ರೆ ಯಾಕೆ ವಿಳಂಬ ಮಾಡ್ತಿದ್ದಾರೆ? ಅಲ್ಲ, ಅದಕ್ಕೆ ಕಾನೂನಿನ ತೊಡಕುಗಳಿಗೆ ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿಲ್ಲ. ಆದರೆ SIT ಅಂತೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. FSL ವರದಿಗಳು ಬರಬೇಕು ಒಂದೊಂದು. ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತೋ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲೇ ನಮಗೆ ಬಂದಂಥ ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನು ಫೈನಲೈಸ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದೇವೆ, ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನು ಮುಗಿಸ್ಬೇಕು ಅಂತ ಕೂಡ ಹೇಳಿದ್ದೇವೆ. ಯಾಕೆಂದರೆ ಇದು ಬಂದವರೆಲ್ಲ ಅರ್ಜಿ ಕೊಡೋದು, ನೋಡೋದು, ಆಮೇಲೆ ಅಲ್ಲಿ ಇಲ್ಲಿ ಅಂತ ಹೇಳಿ ಇದೆಲ್ಲ ಹೇಳೋದೆಲ್ಲ ಆಗ್ತಿದೆ ಅಂತೇಳಿ ಎಲ್ಲೋ ಒಂದು ಕಡೆ ಅದಕ್ಕೆ ಅಂತಿಮ ಮಾಡಬೇಕು ಅಂತೇಳಿ. ಅಲ್ಲ, ಈ ತಿಮರೋಡಿ ಗಡೀಪಾರು ವಿಚಾರದಲ್ಲಿ ಸರ್ ಇನ್ನೂ ಅವ್ರನ್ನ ಬಂಧಿಸಲಿಲ್ಲ, ಹುಡುಕಾಡ್ತಾರೆ. ಅವ್ರು ಕೋರ್ಟ್ಗೆ ಅರ್ಜಿ ಹಾಕೊಂಡು ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಅನುಕೂಲ ಮಾಡಿಕೊಡೋ ಪ್ರಯತ್ನ ಆಗ್ತಾ ಇದೆ ಪೊಲೀಸರು. ಅದರ ಅನುಮಾನ ಬರ್ತಾ ಇದೆ. ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ, ನಾವೇನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು. ಈ ಗಡೀಪಾರು ಮಾಡಿದ್ದಾರೆ, ಅದನ್ನು ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ಅದು ಏನಾಗುತ್ತೆ ನೋಡೋಣ. ಆದರೆ ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ, ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಕಾನೂನು ಪ್ರಕಾರ ಮಾಡ್ತಾರೆ. ನಾವು ಸೂಚನೆ ಕೊಡೋಕ್ಕಾಗೋದಿಲ್ಲ, ಸರ್ಕಾರ SITಗೆ ಸೂಚನೆ ಕೊಡೋಕ್ಕಾಗೋದಿಲ್ಲ. ಅವ್ರೇನು ತೀರ್ಮಾನ ಮಾಡ್ತಾರೋ ಅದು ತೀರ್ಮಾನ. ಅಲ್ಲ ಸರ್, ಈಗ ಅವ್ರು ಬಂಧಿಸದೇ ಇದ್ರೆ ಸರ್ ಸರ್ಕಾರಕ್ಕೆ, ಈಗ ನೀವು ಸೂಚನೆ ಕೊಡೋಕ್ಕಾಗಲ್ಲ, ಆದರೆ ಅವ್ರು ಮಾಡದೇ ಇದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರಲ್ವಾ? ಈಗ ಸರ್ಕಾರ ಪ್ರಶ್ನೆ ಮಾಡ್ತಾರೆ. ಮಾಡದೇ ಇದ್ರೆ ಅನ್ನೋ ಪ್ರಶ್ನೆ ಬರಲ್ಲ. ಈಗ ಅವರು ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡಿದ್ದು ಮುಗಿಸ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಮಾಹಿತಿಗಳು ಅವೆಲ್ಲ ಸಿಗಬೇಕಲ್ಲ. ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಾದ್ರು ಒಂದು ಮೆಟೀರಿಯಲ್ ಬೇಕಲ್ಲ. FSL ರಿಪೋರ್ಟ್ ಬರಬೇಕು, ಅಥವಾ ಅಲ್ಲಿನ ವರದಿಗಳು ಫೈನಲೈಸ್ ಆಗಬೇಕು. ಅದೆಲ್ಲ ನೋಡಿಕೊಂಡು ಮಾಡ್ತಾರೆ. ಸುಪ್ರೀಂ ಕೋರ್ಟ್ PI ವಜಾ ಆಗಿರೋ ಸಮಯ ವರದಿ ಕೊಡ್ತಾರೆ, ಹೇಗೆ ಸರ್? ಅದು ಗೊತ್ತಾಗಿದ್ದೆ ಈಗ ಅಲ್ಲ, ಅದರಲ್ಲಿ ವರದಿಯಲ್ಲಿ ಬಹುಶಃ ಅವರು ತಿಳಿಸ್ಬೋದು. ಅದನ್ನು ಆ ಫ್ಯಾಕ್ಟರು ಕೂಡ ಕವರ್ ಮಾಡಲೇಬೇಕಾಗುತ್ತೆ. ಸರ್, ಹಿಂದೆ MLC ನಾಮನಿರ್ದೇಶನ ಸಂದರ್ಭದಲ್ಲೂ ಕೂಡ ಪಟ್ಟಿ ಎದ್ಲು ಬದಲಾಗಿತ್ತು. ಈಗ ನಿಗಮ ಮಂಡಳಿದು ಕೂಡ ಪಟ್ಟಿ ಎದ್ಲು ಬದಲಾಗಿದೆ. ಕೆಲವೊಂದು ಕಡೆಗೆ ಮುಖ್ಯಮಂತ್ರಿಗಳ ಹಿಡಿತ ಸಡಿಲಿಕೆ ಆಗ್ತಾ ಇದೆ ಅನ್ಸಲ್ವಾ ಸರ್ ರಾಜ್ಯಕ್ಕೆ? ಆ ಥರ ಏನು, ಈಗ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಸಾಮಾನ್ಯವಾಗಿ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಫೈನಲ್ ಮಾಡಿ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತಾರೆ. ನಾನು ಅಧ್ಯಕ್ಷ ಇರುವಾಗಲೂ ಅದೇ ಮಾಡ್ತಾ ಇದ್ವಲ್ಲ. ನಾನು ಅಧ್ಯಕ್ಷ ಇರುವಾಗಲೂ ಕೂಡ ನಾನು ಮತ್ತು CLP ನಾಯಕರು ಯಾರಿದ್ರು, ಸಿದ್ದರಾಮಯ್ಯನವರಿದ್ದರು, ಅದು ಚರ್ಚೆ ಮಾಡಿ ಅವರಿಗೆ ತಿಳಿಸ್ತಾ ಇದ್ದು. ಯಾರಿಗೆ? ನಮ್ಮ ಹೈಕಮಾಂಡ್ನವ್ರಿಗೆ. ನಾವೇನು ಅವರಿಗೆ ಪರ್ಮಿಷನ್ ತೊಗೊಂಡು ಅವ್ರಿಗೆ ಪಟ್ಟಿ ತೋರಿಸಿ ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ಏನು ಮಾಡ್ತಿದ್ದಿಲ್ಲ. ಆದರೆ ಅವ್ರಿಗೆ ಗಮನಕ್ಕೆ ಅಂತೂ ತರ್ತಾ ಇದ್ದು. ಅಲ್ಲ ಸರ್, ನೇಮಕಾತಿಗೆ ಶಿಫಾರಸು ಕಮಿಟಿಯಲ್ಲಿ ನೀವೇ ಇದ್ರಿ. ನಾನು ಸದಸ್ಯರಿಗೆ ಡೈರೆಕ್ಟ್ರು ಮಾಡೋದಕ್ಕೆ ನನಗೆ ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರು. ಅದಕ್ಕೆ ನಾವು 11 ಜನ ಅದಕ್ಕೆ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಿ ಅವ್ರಿಗೆ ಕೊಟ್ಟಿದ್ದೇವೆ. ಅದನ್ನು ಅವರು ಅಡಿಷನ್ ಡಿಲಿಷನ್ ಎಲ್ಲ ಮಾಡ್ಕೊಂಡು ಮಾಡ್ತಾರೆ. BMTC ನಿಗಮದ ವಿಚಾರದಲ್ಲಿ ಸರ್
ಕಾರ್ಯಕರ್ತರದ್ದು ಬಹಳ ಆಕ್ಷೇಪ ಇದೆ. ಯಾವುದು BMTC ನಿಗಮದ ವಿಚಾರ. ನಿಕೇತ್ ಇತ್ತೀಚೆಗೆ ಬಂದವ್ರನ್ನ ಅಧ್ಯಕ್ಷರು ಮಾಡಿ 40 ವರ್ಷ ಕಾರ್ಯಕರ್ತರಾಗಿದ್ದವನು ಉಪಾಧ್ಯಕ್ಷರು ಮಾಡಿದ್ದು ವ್ಯಾಪಕವಾದ ಟೀಕೆಗೊಳಗಾಗಿದೆ. ಈಗ ಅದನ್ನೇ ಬದಲಾಯಿಸಿದ್ದಾರೆ ಅಂತ ಕೇಳಿದೆ ನಾನು. ಬದಲಾಯಿಸಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ಅಂತ ಏನೋ ಕೇಳಿದ್ದೀನಿ. ಸಾಮಾಜಿಕ ಆರ್ಥಿಕ ಸಮಿತಿ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮತ್ತು ತೇಜಸ್ವಿ ಸೂರ್ಯ ನಾವು ಬಹಿಷ್ಕಾರ ಮಾಡ್ತೀವಿ, ನಮ್ಮ ಮನೆ ಮಾಹಿತಿ ಕೊಡಲ್ಲ, ಜನನೂ ಕೂಡ ಬಹಿಷ್ಕಾರ ಮಾಡಬೇಕು, ವೈಯಕ್ತಿಕ ಮಾಹಿತಿ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದ್ರು. ಅಶೋಕ್ ಅವರು ಪಂಗನಾಮ ಹಾಕೋದಕ್ಕೆ ಸರ್ಕಾರ ಹೊರಟಿದೆ, ನಿಮ್ಮ ವೈಯಕ್ತಿಕ ಮಾಹಿತಿ ತೆಗೆದು ಗ್ಯಾರಂಟಿ ಮತ್ತು ಇತರ ಸವಲತ್ತುಗಳನ್ನ ಕಟ್ ಮಾಡ್ತಾ ಇದೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಗೊಂದಲ ಆಗಲ್ವಾ ಜನರಲ್ಲಿ ಅಂತ? ಇಲ್ಲ, ಇಷ್ಟು ಗೊಂದಲ ಆಗೇ ಆಗುತ್ತೆ. ಅದಕ್ಕೆ ನಾನು ಅವರಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಈ ಗೊಂದಲಕ್ಕೆ ಅವಕಾಶ ಕೊಡಬೇಡಿ. ಯಾಕೆಂದರೆ ನಾಳೆ ಸೆನ್ಸಸ್ ಬರುತ್ತೆ, 26 ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆ ಸೆನ್ಸಸ್ ಬಂದಾಗ ಇಟ್ ಇಸ್ ಎ ನ್ಯಾಷನಲ್ ಸೆನ್ಸಸ್. ಅಧಿಕೃತವಾಗಿ ಈ ದೇಶದ ಜನಸಂಖ್ಯೆಯನ್ನು ಮತ್ತು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಭಾಳ ನಿಧಾನ ಆಗಿದೆ. ಆದರೂ ಕೂಡ ಈಗ ಸೆನ್ಸಸ್ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಇನ್ಯಾರೋ ಹೇಳಿಕೆ ಕೊಟ್ಟು ನೀವು ಸೆನ್ಸಸ್ಗೆ ಭಾಗವಹಿಸಬೇಡಿ ಅಂತ ಹೇಳೋಕ್ಕಾಗುತ್ತೆ? ಕೋರ್ಟ್ ಹೇಳಿದ್ದನ್ನ ಈ ರೀತಿ ಕೋರ್ಟ್ ಕಡ್ಡಾಯ ಮಾಡಬೇಡಿ ಅಂತ ಹೇಳಿ. ಇದರಲ್ಲಿ ಮಿಸ್ಯೂಸ್ ಅಂತ ಏನಿದೆ? ವಾಟ್ ಈಸ್ ಮಿಸ್ಯೂಸ್ ಇನ್ ದಿಸ್ ಪರ್ಟಿಕ್ಯುಲರ್ ಎನ್ಯುಮರೇಷನ್? ಏನು ಇದರಲ್ಲಿ ಈಗ ಯಾವ್ಯಾವುದ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಮತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ಮಾಡ್ತಾ ಇರೋದೇ ಶೈಕ್ಷಣಿಕ ಮತ್ತು ಸಾಮಾಜಿಕ. ಅವರ ಸ್ಥಿತಿಗತಿಗಳನ್ನು ತಿಳ್ಕೊಬಾರ್ದು ಅಂದರೆ ಏನು ಅರ್ಥ ಹೇಳಿ? ನಾವು ಮಾಡ್ತಾ ಇರುವಂಥ ಈ ಎಕ್ಸರ್ಸೈಸ್ ಏನಂದರೆ ಭಾಳ ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಳಿದ್ದೀವಿ, ಶೈಕ್ಷಣಿಕ ಮತ್ತು ಸಾಮಾಜಿಕ. ಅವರ ಸ್ಥಿತಿಗತಿಗಳನ್ನು ತಿಳ್ಕೊಂಡಿರ್ತಾನೆ ನಾವು ಅವ್ರಿಗೇನಾದರೂ ಮಾಡೋಕ್ಕೆ ಸಾಧ್ಯ. ಪ್ರೋಗ್ರಾಮ್ಸ್ ಕೊಡೋದಕ್ಕಾಗಲಿ, ಅವರಿಗೆ ಒಂದಿಷ್ಟು ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋಕ್ಕಾಗಲಿ ಮಾಡೋಕ್ಕಾಗುತ್ತೆ. ಅದು ಮುಂದೆ ಅದು ಕಂಪ್ಲೀಟ್ ಆಗಲ್ಲ ಈ ಥರ ಅಲ್ಲ, ನಾವು ಅಕ್ಟೋಬರ್ 7th ಗಡುವು ಕೊಟ್ಟಿದ್ದೀವಿ. ಈಗೆಲ್ಲ ನಮ್ಮ ಜಿಲ್ಲೆ ಉದಾಹರಣೆಗೆ 7.5 ಲಕ್ಷ ಫ್ಯಾಮಿಲೀಸ್ ಇದೆ. ಈಗಾಗಲೇ ನಮಗೆ 4 ದಿವಸಕ್ಕೆ ಈಗ ಹತ್ತತ್ರ 2 ಲಕ್ಷ ಆಗಿದೆ. ನೆನ್ನೆನೇ ರಿವ್ಯೂ ಮಾಡಿದೆ ನಾನು. 2 ಲಕ್ಷದವರೆಗೆ ಆಗಿದೆ. ಇನ್ನು ಅಕ್ಟೋಬರ್ 7th ಕಂಪ್ಲೀಟ್ ಈಗ ಇದು ಪೊಲೀಸ್ ಇಲಾಖೆ ಬೇರೆ ಇಲಾಖೆದು ಕ್ಲಾಸಸ್ ಇದೆ, ಅದು ಸೇರಿ ಅದು ನೀವು ನಿಮ್ಮ ಅಲ್ಲ, ಇದು ಎಲ್ಲ ರಿಕ್ರೂಟ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಯಾಕೆಂದರೆ ಒಂದು ರಿಕ್ರೂಟ್ಮೆಂಟ್ಸು ನಿಧಾನ ಆಗಿದೆ. ನಾವು ಈ ಇಂಟರ್ನಲ್ ರಿಸರ್ವೇಷನ್ ಮಾಡೋ ಉದ್ದೇಶದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ 3 ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ. ನಮ್ಮ C&R ರೂಲ್ಸ್ ಅಮೆಂಡ್ ಮಾಡಬೇಕಾಗುತ್ತೆ. ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು, ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟಿರಬೇಕು, ಅದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾವು ಮಾಹಿತಿ ತರಿಸ್ಕೊಂಡಿದ್ದೇವೆ. ಅವರು ಕೆಲವು 33 ವರ್ಷದ ತನಕ ಇದೆ, ಕೆಲವು 27 ವರ್ಷ ಇದೆ, ಕೆಲವು 30 ಇದೆ. ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ. ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ C&R ರೂಲ್ಸನ್ನು ಅಮೆಂಡ್ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಪರ್ಮನೆಂಟ್ ಆಗಿ ಕೊಡ್ತೇವೆ. ಇದು 3 ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಒನ್ ಟೈಮ್. ಆದರೆ ನಮ್ಮ ಇದರಲ್ಲಿ ನಾವು 3 ಕ್ಯಾಟಗರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲರ್ನಲ್ಲಿ ಏನಿದೆ ಅದನ್ನು ಪರ್ಮನೆಂಟ್ ಆಗಿ C&R ರೂಲ್ಸ್